ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 10ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯುತವಾಗಿ ಯೋಗಬಲದ ಮೂಲಕ ಭ್ರೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸಿದಂತಹ ಸಾಧಕನು ಆ ದಿವ್ಯವಾದ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದು ಒಂದು ರೀತಿಯಲ್ಲಿ 9ನೇ ಶ್ಲೋಕದ ಒಂದು ಮುಂದುವರೆದ ಭಾಗ ಅಂತಲೇ ಹೇಳಬೇಕು. ಇದನ್ನು 9ನೆಯ ಹಿಂದಿನ ಶ್ಲೋಕದ ಜೊತೆಯಲ್ಲಿ ಅರ್ಥ ಮಾಡಿಕೊಂಡಾಗ ಇದರ ಒಂದು ಪೂರ್ಣ ಪ್ರಮಾಣದ ಅರ್ಥ ನಮಗೆ ಲಭ್ಯವಾಗತ್ತೆ. ಈ ಶ್ಲೋಕದ ಕೇವಲ ನಾವು ಶಬ್ದಾರ್ಥವನ್ನು ಮಾತ್ರ ಗ್ರಹಿಸಿ ಅದನ್ನು ತಪ್ಪಾಗಿ ತಿಳಿಯುವಂಥವರೇ ಹೆಚ್ಚು. ಈ ಶ್ಲೋಕದಲ್ಲಿ ಧ್ಯಾನದ ಅತ್ಯುನ್ನತ ಸ್ಥಿತಿಯನ್ನು ವಿವರಿಸಿದ್ದಾರೆ. ಆದುದರಿಂದ ಇಲ್ಲಿ ಮರಣಕಾಲದಲ್ಲಿ ಎಂಬ ಶಬ್ದ ಪ್ರಯೋಗವನ್ನು ಅಹಂಕಾರವು ಸಾಯುವ ಕಾಲದಲ್ಲಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಮರಣ ಅಂತಂದರೆ ನಾವು ಸಾಯುಜ್ಯವನ್ನು ಹೊಂದುವುದು, ಸಾವನ್ನಪ್ಪುವುದು ಅನ್ನುವ ಅರ್ಥ ಮಾತ್ರವಲ್ಲ. ನಮ್ಮೊಳಗಿನ ಅಹಂಕಾರ ಯಾವಾಗ ಸಾಯುತ್ತೋ ಅದೇ ಮರಣಕಾಲ ಅಂತ ಹೇಳ್ತಾ ಇರುವಂಥದ್ದು. ಧ್ಯಾನದ ಸಮಯದಲ್ಲಿ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಯಾವಾಗ ಸಾಧಕನು ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯಗಳನ್ನು ಕಳಚಿಕೊಳ್ಳುವನೋ ಆಗ ಮನಸ್ಸು ಮತ್ತು ಬುದ್ಧಿಯು ಸ್ವಾಭಾವಿಕವಾಗಿಯಾದರೂ ಅಚಲವಾಗಿ ನಿಲ್ಲುತ್ತದೆ. ಭಕ್ತಿಯಿಂದ ಕೂಡಿದವನಾಗಿ ಅವನು ಇರಬೇಕು ಅಂಥೇಳಿ ಇಲ್ಲಿ ಹೇಳಿದೆ. ಅಂದರೆ ಭಕ್ತಿ ಎಂಬ ಶಬ್ದವನ್ನು ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಗ್ರಹಿಸಬಾರದು. ಪೂರ್ಣ ರೀತಿಯ ಆತ್ಮಚಿಂತನೆಯೇ ಇಲ್ಲಿ ಭಕ್ತಿ. ಆಚಾರ್ಯ ಶಂಕರರು ಸ್ವಸ್ವರೂಪ ಅನುಸಂಧಾನವೇ ಭಕ್ತಿ ಅಂಥೇಳಿ ಹೇಳಿದ್ದಾರೆ. ಈ ಭಕ್ತಿಯಲ್ಲಿ ಪರಮಾತ್ಮ ಮತ್ತು ಭಕ್ತನಿಗೆ ಭೇದವಿಲ್ಲ. ಇದನ್ನೇ ಅನನ್ಯ ಭಕ್ತಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಪರಮ ಪುರುಷನನ್ನು ಧ್ಯಾನ ಮಾಡುವವನು ಮಾನಸಿಕ ಸ್ಥಿತಿ ಅವನದ್ದು ಹೇಗಿರಬೇಕು ಎಂಬುದನ್ನು ವಿವರಿಸಿದ್ದಾನೆ. ಅದೇ ಅಚಿಂತ್ಯನಾಗಿರಬೇಕು, ಯಾವುದೇ ರೀತಿಯ ಚಿಂತೆಗಳನ್ನು ಇಟ್ಟುಕೊಳ್ಳದೇ ಇರುವಂಥದ್ದು. ಆದಿತ್ಯವರ್ಣನಾಗಿದ್ದಾನೆ ಆತ್ಮ, ಅಂದರೆ ಸೂರ್ಯನ ಹಾಗೆ ಪ್ರಕಾಶಿಸ್ತಾ ಇದ್ದಾನೆ. ಅಣೋರಣೀಯಾನ್, ಆತ್ಮನಿಗಿಂತ ಒಂದು ಅಣುವಿಗಿಂತ ಒಂದು ಸೂಕ್ಷ್ಮವಾಗಿರುವಂಥದ್ದೇ ಆತ್ಮ ಅಂತ ಹೇಳುವಂತಹ ಅಣೋರಣೀಯಾನ್ ಸ್ವಭಾವ. ಸರ್ವಸ್ಯ ಧಾತಾರಃ, ಅಂದರೆ ಎಲ್ಲವನ್ನ ಪೋಷಿಸುವವನು, ಎಲ್ಲಕ್ಕೂ ಆಧಾರವಾಗಿರುವಂತಹ ಶಕ್ತಿ ಉಳ್ಳಂಥವನು. ಹಾಗೆ ಅನುಶಾಸಿತಾರ, ಅಂದರೆ ಆತ್ಮನು ಇಡೀ ಜಗತ್ತಿನ ಒಡೆಯ ಅಂಥೇಳಿ, ಎಲ್ಲರಿಗೂ ಒಡೆಯ. ಯಾವುದೇ ಸುಲ್ತಾನ ಇರ್ಬೋದು, ಯಾವುದೇ ದೊರೆ ಇರ್ಬೋದು, ಅವರು ಎಲ್ಲ ದರ್ಪ ದಬ್ಬಾಳಿಕೆಯಿಂದ ಏನು ಈ ಪ್ರಪಂಚವನ್ನು ಆಳಿದ್ದಾರೋ ಅವೆಲ್ಲವಕ್ಕಿಂತನೂ ಕೂಡ ಜಗತ್ತು ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಮನಸ್ಸು ಹಾಗೂ ಬುದ್ಧಿ ಹಾಗೂ ಇಂದ್ರಿಯಗಳನ್ನು ಬೆಳಗುತ್ತಿರುವಂಥವನೇ ಆತ್ಮ. ಹಾಗಾಗಿ ಈ ಆತ್ಮ ಎಲ್ಲ ಇಂದ್ರಿಯಗಳ, ಶರೀರದ, ಬುದ್ಧಿಯ, ದೇಹದ ಒಡೆಯ. ಹಾಗಾಗಿ ಪುರಾಣ ಅವನು ಸನಾತನ, ಈ ಪ್ರಪಂಚ ಇರುವುದಕ್ಕೂ ಬರುವುದಕ್ಕೂ ಮುಂಚೆಯೇ ಇದ್ದಂಥವನು,
ಪ್ರಪಂಚ ಬಂದ ಮೇಲೂ ಇರುವಂಥದ್ದು ಆತ್ಮ, ಈ ಪ್ರಪಂಚ ಪ್ರಳಯವಾಗಿ ಹೋದರೂ ಕೂಡ ಇರುವಂಥದ್ದು ಆತ್ಮ. ಹಾಗಾಗಿ ಈ ಒಂದು ಆತ್ಮ ಧ್ಯಾನದ ಸ್ಥಿತಿಯಲ್ಲಿ ಅಚಲವಾದ ಮನಸ್ಸಿನ ಮೂಲಕ ಅಹಂಕಾರ ರಹಿತನಾಗಿ ಈ ಆತ್ಮನನ್ನು ನಾವು ಪರಿಶೋಧಿಸಬೇಕು, ಪರಿಶೀಲಿಸಬೇಕು. ಹಾಗೆ ಇದನ್ನು ನಮ್ಮೊಡನೆ ಅಳವಡಿಸಿಕೊಳ್ಳಬೇಕು. ಅದನ್ನೇ ಆತ್ಮನಲ್ಲಿ ಒಂದಾಗುವುದು ಅಂಥೇಳಿ ಹೇಳುವಂಥದ್ದು. ಹೀಗೆ ಯೋಗ ಬಲದ ಮೂಲಕ ಪ್ರಾಣವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿಕೊಳ್ಳಬೇಕು ಅಂಥೇಳಿ ಹೇಳಿದೆ. ಇಲ್ಲಿ ನಾವು ಕುಂಡಲಿನಿ ಶಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಧ್ಯಾನ ಮಾಡುವ ಸಾಧಕನು ತನ್ನ ನಿರಂತರ ಸಾಧನೆಯ ಮೂಲಕ ಗಳಿಸಿರುವಂಥ ಒಂದು ಶಕ್ತಿಯೇ ಯೋಗ ಶಕ್ತಿ. ಮನಸ್ಸು ಬುದ್ಧಿಯ ಅಲೆದಾಟವನ್ನು ಪೂರ್ಣ ನಿಯಂತ್ರಣಗೊಳಿಸಿದಾಗ ಆ ಯೋಗ ಶಕ್ತಿಯು ತಾನಾಗಿ ವರ್ಧಿಸುತ್ತೆ. ತನ್ನ ನಿರಂತರ ಸಾಧನೆಯ ಮೂಲಕ ಸಾಧಕನು ಮನಸ್ಸು ಮತ್ತು ಬುದ್ಧಿಯನ್ನು ನಿಶ್ಚಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸುವುದಾದರೆ ಇನ್ನು ಕೆಲವೇ ಸಮಯಗಳಲ್ಲಿ ಮಾನಸಿಕ ಸ್ಥಿರತೆ ಹೆಚ್ಚುವುದನ್ನು ಅವನೇ ಗಮನಿಸಬಹುದು. ಹೀಗೆ ಮನಸ್ಸು ಮತ್ತು ಬುದ್ಧಿಯು ಸ್ಥಿರವಾದಷ್ಟಕ್ಕೆ ಪ್ರಾಣವು ಬಹುಶಃ ಈ ಭ್ರೂಮಧ್ಯದಲ್ಲಿ ನಿಲ್ಲುವಂಥದ್ದು. ನಮ್ಮ ಮೆದುಳಿನ ಅಲ್ಲವೇ ಭ್ರೂಮಧ್ಯ ಇರುವಂಥದ್ದು, ಅದರ ಹತ್ತಿರವೇ ಮನಸ್ಸು ಇರುವಂಥದ್ದು. ಹಾಗಿರುವಾಗ ಅಂತಃಕರಣವು ಸ್ಥಿರವಾದಂತೆ ಪ್ರಾಣವೂ ಕೂಡ ಸ್ಥಿರವಾಗತ್ತೆ. ಪ್ರಾಣವನ್ನು ನಾವು ಮುಖ್ಯವಾಗಿ 5 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವು ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಇವೇ 5 ಪ್ರಾಣಗಳು. ಅವುಗಳು ಮಾಡುವಂತಹ ಕೆಲಸಕ್ಕೆ ಅನುಗುಣವಾಗಿ ಈ 5 ವಿಭಜನೆಯನ್ನು ಮಾಡಲಾಗಿದೆ. ಈ ಪ್ರಾಣವು ಇಂದ್ರಿಯ ಗ್ರಹಣ ಶಕ್ತಿ, ಅಪಾನವು ಶರೀರದಲ್ಲಿರುವಂತಹ ಮಲ ಮೂತ್ರಾದಿಗಳನ್ನು ವಿಸರ್ಜಿಸುವ ಶಕ್ತಿ, ವ್ಯಾನವು ಆಹಾರ ಜೀರ್ಣಿಸುವ ಪ್ರಕ್ರಿಯೆಯ ಶಕ್ತಿ, ಸಮಾನವು ರಕ್ತವನ್ನು ಎಲ್ಲ ಕಡೆಯಲ್ಲೂ ಪ್ರವಹಿಸುವಂಥ ಶಕ್ತಿ, ಇನ್ನು ಉದಾನವು ನಮಗೆ ಹೊಸ ಹೊಸ ವಿಚಾರಗಳನ್ನು ಚಿಂತಿಸುವ ಸಾಮರ್ಥ್ಯವನ್ನು ಕೊಡುವಂಥ ಶಕ್ತಿ. ಹೀಗೆ ಈ ಪಂಚ ಪ್ರಾಣಗಳ ಮೂಲಕ ನಮ್ಮ ಆಂತರಿಕ ಶಕ್ತಿಯು ವ್ಯರ್ಥವಾಗಿ ಹೋಗ್ತಾ ಇರ್ತದೆ. ಮನಸ್ಸು ಬುದ್ಧಿಯನ್ನು ಧ್ಯಾನದ ಮೂಲಕ ಸ್ಥಿರಗೊಳಿಸಿದ ಸಾಧಕನಿಗೆ ಪ್ರಾಣವೂ ಕೂಡ ಹತೋಟಿಗೆ ಬರುತ್ತೆ. ಅದನ್ನೇ ಇಲ್ಲಿ ಪರಮಾತ್ಮ ವಿವರಿಸಿರುವಂಥದ್ದು. ಮನಸ್ಸು ಮತ್ತು ಬುದ್ಧಿಯನ್ನು ಹಾಗೂ ಪ್ರಾಣವನ್ನು ಪೂರ್ಣ ರೀತಿಯಲ್ಲಿ ಹತೋಟಿಗೆ ಒಳಪಡಿಸಿಕೊಂಡ ಸಾಧಕನ ಅಂತಃಕರಣ ಪ್ರಶಾಂತವಾಗಿರುವಂಥದ್ದು. ಆ ಕ್ಷಣದಲ್ಲಿ ಅವನು ಅಹಂಕಾರವನ್ನು ಕೊನೆಗೊಳ್ಳುವುದರಿಂದ ಪರಮ ಪುರುಷನನ್ನೇ ಪಡೀತಾನೆ. ಹಾಗಾಗಿ ಮರಣ ಕಾಲದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು. ಅದನ್ನು ಭಕ್ತಿಯಲ್ಲಿ ಅದ್ದಿರಬೇಕು. 2 ಹುಬ್ಬಿನ ಮಧ್ಯೆ ಪ್ರಾಣವನ್ನು ನಿಲ್ಲಿಸಬೇಕು. ಮನಸ್ಸು ಆಗ ಅಂತರ್ಮುಖವಾಗುತ್ತೆ. ಆಗ ಭಗವಂತನಿಗೆ ಸಂಬಂಧಪಟ್ಟ ಭಾವನೆಗಳನ್ನು ಚಿಂತಿಸ್ತಾ ಇರಬೇಕು. ಭಗವದ್ ಭಾವನೆಯನ್ನು ಚಿಂತಿಸುವುದೇ ಮನಸ್ಸಿಗೆ ಆಹಾರ. ಇದೇ ಪರಲೋಕಕ್ಕೆ ನಾವು ಮಾಡುವಂಥ ಒಂದು ಬುತ್ತಿ. ಹಾಗಾಗಿ ಎಲ್ಲಕ್ಕೂ ಧಾತೃ ಎಂದರೆ ಈ ಜೀವರಾಶಿಗಳಿಗೆ ಕರ್ಮ ಫಲವನ್ನು ಕೊಡುವವನು. ಪ್ರತಿಯೊಂದು ಪ್ರಾಣಿಗೂ ಕಾಲಕಾಲಕ್ಕೆ ತಕ್ಕ ಆಹಾರವನ್ನು ಕೊಡುವವನೇ ಆ ಭಗವಂತ. ಮನುಷ್ಯ ತಾನು ಬೆಳೆಯನ್ನು ಮಾತ್ರ ಬೆಳೆಸ್ತಾನೆ. ಆದರೆ ಆ ಬೆಳೆ ಬೆಳೆಯಬೇಕಂದ್ರೆ ಮಳೆ ಬರಬೇಕು. ಮಳೆಯನ್ನು ತರುವುದಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಆದರೆ ಕೆಲವು ವೇಳೆ ಈ ಪ್ರಯೋಗ ಶಾಲೆಯಲ್ಲಿ ಕೆಲವು ಹನಿಗಳನ್ನು ಅವನು ಉತ್ಪತ್ತಿ ಮಾಡಬಹುದಷ್ಟೇ. ಹಾಗಾಗಿ ಮನುಷ್ಯ ಇನ್ನೂ ತನ್ನ ಇಚ್ಛಾನುಸಾರ ಮಳೆ ಬೀಳುವಂತೆ ಮಾಡಲಾರ. ಆದರೆ ಪಶು ಪಕ್ಷಿಗಳು, ತೃಣಕೀಟಗಳು, ಅವುಗಳಿಗೆ ದೇವರು ಆಹಾರವನ್ನು ಒದಗಿಸ್ತಾನೆ. ಇದೊಂದು ಅದ್ಭುತ. ಎಂತಹ ಒಂದು ಅದ್ಭುತವಾದಂತಹ ಪ್ರಪಂಚದಲ್ಲಿ ನಾವಿದ್ದೇವೆ. ಹಾಗಾಗಿ ಅವನಿಗೆ ಶರಣಾಗತಿಯನ್ನು ನಾವು ಹೊಂದಲಾರದೆ ಈ ಬದುಕಿನಲ್ಲಿ ಸಾರ್ಥಕತೆಯನ್ನು ಗಳಿಸಲಾರೆವು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಕಡಲ ಕರೆಯಲಿ ನಾವು ಅಡ್ಡಾಡ ಬಂದವರು, ಕಡಲ ಕರೆಯಲಿ ನಾವು ಅಡ್ಡಾಡ ಬಂದವರು, ಕತ್ತಲಾದರೆ ಪಯಣ ಆಗ ಮುಗಿದಂತೆ, ದೂರದಲ್ಲಿ ಕುಳಿತವರು ಕರೆಯುವರು ಕೈ ಬೀಸಿ, ದೂರದಲ್ಲಿ ಕುಳಿತವರು ಕರೆಯುವರು ಕೈ ಬೀಸಿ, ಓಗೊಡುತ್ತಲಿರು ಕರೆಗೆ ಮುದ್ದು ರಾಮ,
ಓಗೊಡುತ್ತಲಿರು ಕರೆಗೆ ಮುದ್ದು ರಾಮ. ಹಾಗಾಗಿ ನಾವು ಈ ಕಡಲಿನ ಒಂದು ಕರೆಗೆ ಮೊರೆಗೆ ಬಂದಿರುವಂಥವ್ರು. ಕತ್ಲಾಗ್ತಾ ಹೋದಂಗೆ ನಮ್ಮ ಪಯಣ ಮುಗಿಯುತ್ತೆ. ಆಗ ಭಗವಂತ ದೂರದಲ್ಲೆಲ್ಲೋ ಕುಳಿತು ಕೈ ಬೀಸ್ತಾನೆ. ಆಗ ನಾವು ಕರೆಗೆ ಹೋಗಲೇಬೇಕು. ಆದರೆ ಆ ಕರೆಗೆ ಓಗೊಡೋಕ್ಕಿಂತ ಮುಂಚೆ ನಮ್ಮಲ್ಲಿರುವಂತಹ ಅಹಂಕಾರವನ್ನು ತ್ಯಜಿಸಿ ಬದುಕಿನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು. ಹಾಗಾಗಿ ಆ ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಭಗವಂತನಿಗೆ ಶರಣಾಗತಿಯನ್ನು ಹೊಂದಬೇಕು ಅಂಥೇಳಿ ಇಲ್ಲಿ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಕೃಷ್ಣನು ತಿಳಿಸ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.